ಇನ್ನು ಬಿರುಗಾಳಿ ಸಿನಿಮಾದಲ್ಲಿ ಅದ್ಭುತವಾದಂತಹ ನಾಯಕಿ ನಟಿಯಾಗಿ ಕಾಣಿಸ್ಕೊಂಡಿದ್ದಂತಹ ಸಿತಾರಾ ವೈದ್ಯ ಅವರು ಅಂದರೆ ಬಿರುಗಾಳಿ ಸಿನಿಮಾದಲ್ಲಿ ಅಂಜು ಪಾತ್ರವನ್ನು ಮಾಡಿದಂಥ ಸಿತಾರಾ ವೈದ್ಯ ಅವರು ಎಲ್ಲಿ ಹೋದ್ರೂ ಸಾಕಷ್ಟು ಗೊತ್ತೇ ಇಲ್ಲ ಅಂದರೆ ಹೇಳ್ಬೋದು. ಹೌದು, ಈ ಸಿನಿಮಾ 2006ರಲ್ಲಿ ಬಂದಿದ್ದ ಸೂಪರ್ ಡೂಪರ್ ಸಿನಿಮಾ. ಬರೋಬ್ಬರಿ 20 ವರ್ಷಗಳಾಯಿತು. ಸಿತಾರಾ ವೈದ್ಯ ಅವರು ಈ ಸಿನಿಮಾದ ನಂತರ ಮತ್ತೊಂದು ಸಿನಿಮಾ ಮಾಡಿದ್ದು ಬಿಟ್ಟರೆ ಮತ್ತೆಲ್ಲೂ ಕೂಡ ಕಾಣಿಸ್ಕೊಳ್ಳಿಲ್ಲ. ಬರೋಬ್ಬರಿ 20 ವರ್ಷಗಳನ್ನ ಕೂಡ ದೂರನೇ ಹೊಡೆದ್ರು. ಈಗಾಗಲೇ ಅವರು ಕನ್ನಡದ ಖ್ಯಾತ ನಿರ್ದೇಶಕ ಹರ್ಷ ಅವರ ಧರ್ಮಪತ್ನಿ ಅಂತಲೂ ಕೂಡ ಹೇಳ್ಬೋದು. ಇವರ ಮದುವೆಗೆ ಸಹ 18 ವರ್ಷಗಳು ಕಳೆದಿವೆ. ಇನ್ನು ಮದುವೆಯಾದ ನಂತರ ಸಂಪೂರ್ಣವಾಗಿ ಚಿತ್ರರಂಗದಿಂದ ದೂರನೇ ಉಳ್ಕೊಂಡ್ರು. ಹಾಗೆ ಸಿನಿಮಾದಲ್ಲಿ ಮತ್ತೆ ಎಂದಿಗೂ ಕೂಡ ಅಭಿನಯಿಸೋದಿಲ್ಲ ಅಂತಲೂ ಕೂಡ ಅವರೇ ಡಿಕ್ಲರೇಷನ್ ಕೂಡ ಮಾಡಿಕೊಂಡ್ರು. ಆಗೊಮ್ಮೆ ಈಗೊಮ್ಮೆ ಕೆಲವೊಂದು ಫಂಕ್ಷನ್ಗಳಲ್ಲಿ ಕಾಣಿಸ್ಕೊಳ್ತಾರೆ. ಅವಾಗಾಗಿ ಮಾತ್ರ ಕ್ಯಾಮ್ರಾ ಕಣ್ಣಿಗೆ ಸಿಕ್ಕಿ ಬೀಳ್ತಾರೆ ಅಂತ ಸಹ ಹೇಳ್ಬೋದು. ಆ ಸಂದರ್ಭದಲ್ಲಿ ತುಂಬಾ ಅದ್ಭುತವಾಗಿ ಕೂಡ ಚೆನ್ನಾಗಿ ಮಾತಾಡ್ತಾರೆ ಅಂತ ಸಹ ಹೇಳ್ಬೋದು. ಸಿನಿಮಾದಲ್ಲಂತೂ ಮಾಡೋಂಥ ಯಾವುದೇ ಇಂಟ್ರೆಸ್ಟ್ ನನಗಿಲ್ಲ, ಈಗ ಆರಾಮಾಗಿ ಗೃಹಿಣಿಯಾಗಿ ನೆಮ್ಮದಿಯಾಗಿದ್ದೇನೆ ಅಂತಲೂ ಕೂಡ ಖುಷಿಯಾಗಿಯೇ ಹೇಳ್ಕೊಳ್ತಾರೆ. ಸಿತಾರಾ ವೈದ್ಯರು ಬಿರುಗಾಳಿ ಸಿನಿಮಾದಲ್ಲಿ ಸೂಪರ್ ಡೂಪರ್ ಸಾಂಗನ್ನು ಕೂಡ ಮಾಡಿದ್ರು. ಅದರಲ್ಲಿ ಆ ಸಿನಿಮಾದಲ್ಲಿ ಅವರ ಪಾತ್ರಕ್ಕಾಗಿ ನಿಜಕ್ಕೂ ಕೂಡ ಎಷ್ಟೋ ಜನ ಮೆಚ್ಚುಗೆ ಕೂಡ ವ್ಯಕ್ತಪಡಿಸಿದ್ರು. ಹಾಗೆಯೇ ಈ ನಟಿ ಮುಂದಿನ ದಿನಗಳಲ್ಲಿ ಒಳ್ಳೆ ನಾಯಕಿಯಾಗಿ ಬರ್ತಾರೆ ಅಂತ ಅಂದುಕೊಂಡಿದ್ದಂಥವ್ರಿಗೆ ಇನ್ನಿಲ್ಲ